Hi, I'm Vidyashri and she is my mother Lata. I started my journey with Brancrew Aviation Academy on 2025 and today I successfully got placed in Globe Ground India Private Limited. ಹಾಯ್, ನನ್ನ ಹೆಸರು ಲತಾ ಅಂತ ಅಂದ್ಬಿಟ್ಟು ನನ್ನ ಮಗಳು ವಿದ್ಯಾಶ್ರೀ. ಬೇಸಿಕಲಿ ಬಂದು ನಾವು ಮೈಸೂರವರು. ನನಗೊಂದಿನ ಕಾಲ್ ಬಂತು ಇದು ಏವಿಯೇಷನ್ ಅಕಾಡೆಮಿಯಿಂದ. ಅವ್ರು ಹೇಳಿದ್ರು ಒಂದಿನ ಈ ತರ ವಿದ್ಯಾಶ್ರೀ ನಿಮ್ ಸೆಲೆಕ್ಟ್ ಆಗಿದೆ, ನೀವು ಬಂದ್ಬಿಟ್ಟು ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಅಂತ ಹೇಳಿದ್ರು. ಬಟ್ ಆಕ್ಚುಲಿ ನಾನು ಮನೇಲಿ ಡಿಸ್ಕಸ್ ಮಾಡಿದಾಗ ಅವರು ಬೇಡ, ಅದೆಲ್ಲಾನು ಈ ತರ ಸುಮಾರು ಇದೆ ಅಲ್ಲ ಮಾರ್ಕೆಟ್ ಅಲ್ಲಿ, ಸೊ ಬೇಡ ಅಂತ ಹೇಳಿದ್ರು. ಆಮೇಲೆ ನೋಡೋಣ ಒಂದು ಅಟೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ನನ್ನ ಮಗಳು ಇಬ್ರು ಬಂದು ಅಟೆಂಡ್ ಮಾಡಿದ್ವಿ. ಕೌನ್ಸಿಲಿಂಗ್ ಎಲ್ಲ ಅಟೆಂಡ್ ಮಾಡಿದ್ವಿ. ಓಕೆ ಅನ್ನಿಸ್ತು. ಆಮೇಲೆ ಅವರಲ್ಲಿ ನಮ್ಗೇನ್ ಒಂದು ಕಾನ್ಫಿಡೆನ್ಸ್ ಕೊಟ್ರು ಅಂತಂದ್ರೆ 100% ಪ್ಲೇಸ್ಮೆಂಟ್ ಅಂತ ಅಂದ್ರು. ಬಟ್ ಅಲ್ಲಿ ಫೀಸ್ ಪೇ ಮಾಡಕ್ಕೆ ನಮ್ಗೂ ಸ್ವಲ್ಪ ಟೆನ್ಷನ್ ಆಗಿತ್ತು. ಯಾಕಂದ್ರೆ ಅದು ಫೀಸ್ ಪೇ ಮಾಡ್ಬಿಟ್ಟು ಆಮೇಲೆ ಪ್ಲೇಸ್ಮೆಂಟ್ ಆಗಿಲ್ಲ ಅಂದ್ರೆ, ಈಗ ಇವ್ರು BBA ಮಾಡಿರೋದು ಆ ಗ್ರಾಜುಯೇಷನ್ ಅಲ್ಲಿ ಕಾಲೇಜ್ ನಾವು ಪ್ಲೇಸ್ಮೆಂಟ್ ಬೇಕು ಅಂತಾನೆ ಸೇರಿಸಿದ್ದು ನಾವು. ಬಟ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅಲ್ಲಿ 90 ಸ್ಟೂಡೆಂಟ್ಸ್ ಇರೋ 90 ಸ್ಟೂಡೆಂಟ್ಸ್ ಅಲ್ಲಿ ಇಬ್ಬರೇ ಅಷ್ಟೇ ಪ್ಲೇಸ್ಮೆಂಟ್ ಆಗಿದ್ದು. ಸೊ ನಮ್ಗೂ ಇಲ್ಲೂ ಸ್ವಲ್ಪ ಟೆನ್ಷನ್ ಆಗಿತ್ತು, ಪ್ಲೇಸ್ಮೆಂಟ್ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡು. ಬಟ್ ಅವ್ರು ನಮಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ರು. ನಿಮ್ಗೆ 9 ಮಂತ್ಸ್ ಕೋರ್ಸ್ ಇದ್ರು, ಟೆಕ್ನಿಕಲ್ ಪ್ರೊಫೆಷನಲ್ ಕೋರ್ಸ್ ಅಂತ ಹೇಳಿದ್ರು ಅವರು. ಸೊ ಅವ್ರು ಹೇಳಿದ ತಕ್ಕನಾಗೆ ನನಗೆ ಫೆಬ್ರವರಿನಲ್ಲಿ ನಾವು ಜಾಯಿನ್ ಮಾಡಿಸಿದ್ವಿ. ಈಗ ನವೆಂಬರ್ ಕರೆಕ್ಟ್ ಆಗಿ 9 ಮಂತ್ಸ್ಗೆ ಪ್ಲೇಸ್ಮೆಂಟ್ ಆಗಿದೆ. ಸೊ ಅದು ಖುಷಿ ಆಯ್ತು ನಮಗೆ. Joining Brancrew Aviation Academy to start my career was the best decision I ever made. ಬ್ರಾಂಕ್ರಿ ಏವಿಯೇಷನ್ ಅಕಾಡೆಮಿಯಿಂದ ನನ್ನ ಮಗಳಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಕೆಲಸ ಸಿಕ್ಕಿದೆ. ಸೊ ಅದಕ್ಕೆ ನಾನು ನನ್ನ ಮಗಳ ಬಗ್ಗೆ ಹೆಮ್ಮೆ ಪಡ್ತೀನಿ. ಮತ್ತೆ ಬ್ರಾಂಕ್ರಿ ಏವಿಯೇಷನ್ ಅಕಾಡೆಮಿಯಲ್ಲಿ ಸ್ಟಾಫ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಫುಲ್ ಹೇಳಕ್ಕೆ ಇಷ್ಟಪಡ್ತೀನಿ.